ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾನು ಮತ್ತು ಪಾಪು ಇಬ್ಬರು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಹರಿ ಕೂಡ ತುಂಬಾ ಚೆನ್ನಾಗಿದ್ದಾನೆ. ಸೊ ಇವತ್ತಿನ ವಿಡಿಯೋ ಏನು ಅಂತ ಅಂದರೆ ತುಂಬಾ ಸ್ಪೆಷಲ್, ಪರ್ಸ್ನಲಿ ನನಗಂತೂ ತುಂಬ ಸ್ಪೆಷಲ್ ಆಗಿರೋ ವಿಡಿಯೋ ಇದು. ಸೊ ಇವತ್ತು ನನ್ನ ಮಗಳಿಗೆ 1 ಮಂತ್ ಕಂಪ್ಲೀಟ್ ಆಯಿತು. ಸೊ 1 ಮಂತ್ ಹೇಗೆ ಕಂಪ್ಲೀಟ್ ಆಯಿತು ಅನ್ನೋದು ನಿಜವಾಗ್ಲೂ ನಂಬೋದಕ್ಕಾಗ್ತಿಲ್ಲ. ಯಾಕೆಂದರೆ ಇನ್ನೂ ನಿನ್ನೆ ಮೊನ್ನೆ ಅಂತಲೇ ಅನ್ನಿಸ್ತಿದೆ. ನಾನು ಹಾಸ್ಪಿಟ್ಲಿಗೆ ಹೋಗಿರೋದು, ಅಡ್ಮಿಟ್ ಆಗಿದ್ದು, ಆ್ಯಂಡ್ ಅಲ್ಲಿನ ಮೆಮೊರೀಸೇ ನನಗಿನ್ನೂ ನೆನಪಾಗ್ತಿದೆ. ನಿನ್ನೆ ಮೊನ್ನೆ ಅನ್ನೋ ಥರನೇ ನನಗೆ ಫೀಲ್ ಆಗ್ತಿದೆ. ಸೊ ವೀಡಿಯೋಸ್ ನೋಡ್ತಾ ಇದ್ದರೆ ಕೆಲವೊಂದು ವೀಡಿಯೋಸ್ ನನಗೆ ಅಪ್ಲೋಡ್ ಸ್ವಲ್ಪ ಲೇಟಾಗಿ ಮಾಡ್ತಿರೋದ್ರಿಂದ ಏನು ಅನ್ನಿಸ್ತಿದೆ, ಇನ್ನೂ ನಿನ್ನೆ ಮೊನ್ನೆ ಹೋಗಿದ್ದೀನಿ, ನಿನ್ನೆ ಮೊನ್ನೆ ಅಡ್ಮಿಟ್ ಆಗಿದ್ದೀನಿ. ಸೊ ಪಾಪು ಕೂಡ ಇಷ್ಟು ಬೇಗ 1 ಮಂತ್ ಕಂಪ್ಲೀಟ್ ಆಯಿತಾ ಅಂತ ಇವಾಗ ಅನ್ನಿಸ್ತಿದೆ ನನಗೆ. ಬಟ್ 1 ಮಂತ್ ಜರ್ನಿ ರಿಸ್ಕು ಕೂಡ ಇತ್ತು, ಅಷ್ಟೇ ಹ್ಯಾಪಿನೆಸ್ ಕೂಡ ಇತ್ತು. ಸೊ ಒಂಥರ ತುಂಬಾ ಹ್ಯಾಪಿನೆಸ್ ಅಂತಲೇ ಹೇಳ್ಬೋದು ಈ 1 ಮಂತಲ್ಲಿ ಆಗಿರೋ ಜರ್ನಿ. ಸೊ ತುಂಬಾ ಒಂಥರ ಏನಂತ ಹೇಳ್ತಾರೆ, ಲಾಟ್ಸ್ ಆಫ್ ಮೆಮೊರಿನ ಕ್ಯಾರಿ ಮಾಡಿದ್ದೀನಿ ಈ 1 ಮಂತಲ್ಲಿ. ಸೊ ಇನ್ನೂ ಸಾಕಷ್ಟು ಟೈಮ್ ಇದೆ. ಆ ಎಲ್ಲ ಟೈಮ್ನೂ ಆದಷ್ಟು ಪ್ರೀಷಿಯಸ್ ಆಗಿ ಮೂಮೆಂಟ್ಗಳನ್ನ ಕ್ಯಾಪ್ಚರ್ ಮಾಡಬೇಕು ಅನ್ನೋದೇ ನನಗೆ ಆಸೆ ಇರೋದು. ಸೊ ಈ 1 ಮಂತನ್ನು ಕೂಡ ತುಂಬ ಸ್ಪೆಷಲಾಗಿ ಅಂದರೆ ಅವಳದು ಫೋಟೋ ಶೂಟ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಮನೇಲೇ ಮಾಡ್ತಿರೋದು, ಹೊರಗಡೆ ಏನು ಮಾಡ್ತಾ ಇಲ್ಲ. ಅದಕ್ಕಾಗಿ ಸೊ ಸ್ಪೆಷಲ್ಲು ಯುನೀಕ್ ಆಗಿರಲಿ ಅಂತ ಹೇಳಿಬಿಟ್ಟು ನಾನು ರಿಪೋರ್ಟ್ಸ್ ತೊಗೊಂಡಿದ್ದೀನಿ. ಸೊ ರಿಪೋರ್ಟ್ಸ್ ಏನಕ್ಕೆ ತೊಗೊಂಡಿದ್ದೀನಿ ಅಂತ ನಿಮಗೆ ಕ್ಯೂರಿಯಾಸಿಟಿ ಇರ್ಬೋದು. ಏನಕ್ಕೆ ಅಂತ ಅಂದರೆ, ಸೊ ನಂದು ಎವ್ರಿ ಮಂತ್ ಸ್ಕ್ಯಾನಿಂಗ್ ಇರುತ್ತಲ್ವ. ಸೊ ಸ್ಕ್ಯಾನಿಂಗ್ ಇತ್ತಲ್ವ, ಆ ಸ್ಕ್ಯಾನಿಂಗ್ದು ರಿಪೋರ್ಟ್ಸ್ ಎಲ್ಲದನ್ನೂ ನಾನು ಫೋಟೋ ಶೂಟಿಗೆ ಯೂಸ್ ಮಾಡ್ಕೋತೀನಿ. 1 ಮಂತ್ ಫೋಟೋ ಶೂಟಿಗೆ ಯೂಸ್ ಮಾಡ್ಕೋತೀನಿ. ಸೊ ಕೆಲವೊಂದನ್ನು ಕಟ್ ಮಾಡ್ಕೋತೀನಿ. ಒಂಥರ ಯುನೀಕ್ ಆಗಿರುತ್ತೆ, ಒಂಥರ ಚೆನ್ನಾಗಿರುತ್ತೆ. ಇದು ಮತ್ತೆ ಎಲ್ಲಾದರೂ ಮಿಸ್ ಆಗಿಬಿಟ್ರೆ, ಇನ್ ಕೇಸು ಮಿಸ್ ಆಗೋದಕ್ಕೆ ನಾನು ಚಾನ್ಸ್ ಕೊಡೋದಿಲ್ಲ. ಬಟ್ ಏನಾದರೂ ರಿಪೋರ್ಟ್ಸ್ ಮಿಸ್ ಆಯಿತು ಅಂತ ಅಂದರೆ, ಸೊ ಫೋಟೋಸ್ ಆದರೂ ಇರುತ್ತೆ ಅಲ್ವಾ, ಆ ಮೆಮೊರೀಸ್ನ ಲೈಫ್ ಟೈಮ್ ಕ್ಯಾರಿ ಮಾಡ್ಬೋದು ಅಂತ ಹೇಳಿಬಿಟ್ಟು. ಆ್ಯಂಡ್ ಇವಳು ಕೂಡ ದೊಡ್ಡವಳು ಆದಮೇಲೆ, ಇವಾಗ ಅವಳು ದೊಡ್ಡವಳು ಆದಮೇಲೆ ನನ್ನ ರಿಪೋರ್ಟ್ಸ್ ಇರುತ್ತೋ ಇಲ್ವ, ನಾನು ಅವಳಿಗೆ ತೋರಿಸ್ತೇನೆ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟು ಇವಾಗ ನಾನು ಅಪ್ಲೋಡ್ ಮಾಡೋದ್ರಿಂದ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಅದು ಲೈಫ್ ಟೈಮ್ ಇರೋದ್ರಿಂದ ಇವಳು ಕೂಡ ಅದನ್ನು ನೋಡಿಬಿಟ್ಟು ಖುಷಿ ಪಡ್ಬೋದು. ಸೊ ಈ ಥರ ಎಲ್ಲ ಮಾಡಿದ್ರ ನಮ್ಮ ಮಮ್ಮಿ ಅಂತ ಅಂದ್ಬಿಟ್ಟು ಅವ್ಳಿಗೂ ಕೂಡ ಖುಷಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಫಸ್ಟ್ ಮಂತ್ ಫೋಟೋಶೂಟ್ನ ನನ್ನ ಸ್ಕ್ಯಾನಿಂಗ್ ರಿಪೋರ್ಟಿಂದನೇ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮಂತ್, ಸೆಕೆಂಡ್ ಮಂತ್, ಥರ್ಡ್ ಮಂತ್ ಎಲ್ಲ ಯಾವ ಥರ ಪ್ಲ್ಯಾನ್ ಮಾಡ್ತೀನಿ ಗೊತ್ತಿಲ್ಲ. ಬಟ್ ಫಸ್ಟ್ ಮಂತ್ ಮಾತ್ರ ನನಗೆ ತುಂಬ ದಿನದಿಂದ ಅನ್ನಿಸ್ತಿತ್ತು. ಸೊ ನಾನು ಸ್ಕ್ಯಾನಿಂಗ್ ರಿಪೋರ್ಟಿಂದನೇ ಅವಳು ಫಸ್ಟ್ ಮಂತ್ ಫೋಟೋಶೂಟ್ ಆಗಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಬ್ಯಾಕ್ಗ್ರೌಂಡು ವೈಟ್ ಆಗಿರೋದ್ರಿಂದ, ಅದಕ್ಕೆ ಕೆಳಗಡೆ ನಾನು ಹಾಕೋದು ಆ ಕ್ಲಾತ್ ವೈಟ್ ಆಗಿರೋದ್ರಿಂದ ಸ್ಕೈ ಬ್ಲೂ ತುಂಬಾ ಮ್ಯಾಚ್ ಆಗುತ್ತೆ. ಸೊ ಅದಕ್ಕಾಗಿ ನೆನ್ನೆ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಬಂದೆ. ಸೊ ಈ ಥರ ತೊಗೊಂಡು ಬಂದಿದ್ದೀನಿ ಸ್ಕೈ ಬ್ಲೂ ಕಲರು ಪಾಪುಗೆ. ಆ್ಯಂಡ್ ನಾನು ಇದನ್ನು ತೊಗೊಂಬಂದು ನೂತನ್ ಕಿಡ್ಸಲ್ಲಿ. ಸೊ ಸ್ಕೈ ಬ್ಲೂ ಕಲರ್ ತಂದಿದ್ದೀನಿ. ಕಾಟನ್ನೇ, ಮಕ್ಕಳಿಗೆ ಕಾಟನ್ನೇ ತರಬೇಕು. ಸೊ ಕ್ಯಾಪು ಬಂದ್ಬಿಟ್ಟು ನನಗೆ ಅವಳಿಗೆ ಒಂದು ಕ್ಯಾಪ್ ಕೂಡ ಹಾಕಿಸ್ಕೊಳ್ಳೋದಿಲ್ಲ, ತೊಗೊಂಬಂದು ಸುಮ್ಮನೆ ಇಟ್ಟಿದ್ದೀನಿ. ಬಟ್ ಫೋಟೋ ತೆಗಿಬೇಕಾದ್ರೆ ಕ್ಯಾಪ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತಲ್ವ ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡು ಬಂದೆ. ಅಂದರೆ ತುಂಬ ಕಡಿಮೆ ರೇಟಿಂದ ತೊಗೊಂಬಂದೆ. ಕಾಸ್ಟ್ಲಿ ತೊಗೊಂಬಂದರೆ ಅವಳು ಹಾಕಿಸ್ಕೊಳ್ಳೋದಿಲ್ಲ, ವೇಸ್ಟ್ ಆಗುತ್ತೆ. ಅದಕ್ಕೆ ಫೋಟೋ ಮಾತ್ರ ಅಂತ ಹೇಳ್ಬಿಟ್ಟು ಕಡಿಮೆ ರೇಟಿಂದ ತೊಗೊಂಬಂದೆ. ಈ ಥರ ಇದೆ. ಸೊ ಸ್ವೀಟ್ ಬೇಬಿ ಅಂತ ಇದೆ ಇದ್ರ ಮೇಲೆ. ಮ್ಯಾಚ್ ಆಗುತ್ತೆ ಇದಕ್ಕೆ ಸ್ಕೈ ಬ್ಲೂ ಕಲರ್ ಎರಡು ಕೂಡ. ಸೊ ಮ್ಯಾಚ್ ಆಗುತ್ತೆ ಎರಡಕ್ಕೂ ಅಂತ. ನಂದು ಇವಾಗ ಸ್ನಾನ ಆಯಿತು. ಇನ್ನೂ ಕೂಡ ನನಗೆ ಅಂದರೆ ನೆತ್ತಿ ಎಲ್ಲ ಫುಲ್ ಡ್ರೈ ಆಗಿದೆ, ಇಲ್ಲೆಲ್ಲ ಇನ್ನೂ ಹಸಿ ಇದೆ. ಮತ್ತು ನಾನು ಕ್ಲಿಪ್ ಹಾಕೊಂಡ್ಬಿಟ್ರೆ ತುಂಬ ಹಸಿ ಇತ್ತು ಅಂತ ಅಂದರೆ ನಾನು ಅವಳಿಗೆ ಫೀಡ್ ಮಾಡಿಸಿದಾಗ ಅವಳಿಗೂ ಕೂಡ ಕೋಲ್ಡ್ ಆಗಿಬಿಡುತ್ತೆ. ಅದಕ್ಕೆ ಚೆನ್ನಾಗಿ ಇನ್ನೂ ಸ್ನಾನ ಮಾಡಿಸಿಲ್ಲ, ಮಲ್ಕೊಂಡಿದ್ದಾಳೆ. ಅವಳು ಎದ್ಮೇಲೆ ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಅವಳಿಗೆ ರೆಡಿ ಮಾಡಿ ಫೋಟೋ ಶೂಟ್ ಮಾಡಬೇಕು. ಆ್ಯಂಡ್ ಸಿಂಪಲಾಗೆ ಮಾಡ್ತಾಯಿದ್ದೀನಿ, ಹೇಳಿದ್ನಲ್ವಾ. ಸೊ ಮೆಮೊರೀಸ್ ತುಂಬ ಚೆನ್ನಾಗಿರುತ್ತೆ, ಅದಕ್ಕಾಗಿ ನೋಡಬೇಕು. ಬಟ್ ಏನು ಗೊತ್ತಾ, ಇದು ಫೋಟೋಗೆ ಹೈಲೈಟ್ ಆಗುತ್ತಾ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಹೈಲೈಟ್ ಆಗಲಿ, ಹೈಲೈಟ್ ಆಗದೇ ಇರಲಿ,
ಇದರಲ್ಲೇ ಮಾಡ್ತೀನಿ. ಫೈನಲ್ ಔಟ್ಪುಟ್ ಯಾವ ಥರ ಬಂತು ಅನ್ನೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗಳದು ವಾಯ್ಸ್ ಬರ್ತಾ ಇದೆ. ಸೊ ಮಲಗಿದ್ದಾಳೆ, ಮಲ್ಕೊಂಡೇ ಡಿಸ್ಟರ್ಬ್ ಮಾಡ್ತಾ ಇರ್ತಾಳೆ. ಯಾವಾಗಲೂ ಅವಳನ್ನು ತೂಗ್ತಾನೇ ಇರಬೇಕು ತೊಟ್ಲಲ್ಲಿ, ಆ ಥರ ಮಾಡ್ತಾಳೆ. ಸೊ ಮಲ್ಕೊಂಡು ಇವಾಗ ಮ್ಯೂಸಿಕ್ ಕೊಡ್ತಾ ಇದ್ದಾಳೆ. ಆ್ಯಂಡ್ ನಾನು ನಿಮಗೆ ಪಾಪದು ಫೋಟೋಶೂಟ್ ಮಾಡಬೇಕಾದ್ರೆ ಸಿಗ್ತೀನಿ. ಓಕೆನಾ? ಬಾಯ್. ಫ್ರೆಂಡ್ಸ್, ಹಾಗೆ ನಾನು ಎಲ್ಲ ರಿಪೋರ್ಟ್ಸನ್ನು ಕಟ್ ಮಾಡೋದಕ್ಕೆ ಹೋಗಲಿಲ್ಲ ಸ್ಕ್ಯಾನಿಂಗ್ದು. ಯಾಕೆ ಅಂದರೆ ಕೆಲವೊಂದು ಕಟ್ ಮಾಡಿರೋದು ಇವಾಗ ನಾನು ರಿಪೋರ್ಟ್ಸಲ್ಲಿ ಇಟ್ಟರು ಕೂಡ ಅದು ಮಿಸ್ ಆಗಿಬಿಡುತ್ತೆ. ರಿಪೋರ್ಟ್ ಫೈಲಲ್ಲಿ ನಾನು ಇಟ್ಟರು ಅದು ಮಿಸ್ ಆಗಿ ಹೋಗ್ಬಿಡುತ್ತೆ. ಅದಕ್ಕಾಗಿ ನಾನು ನನಗೆ ಯಾವುದು ಬೇಕನ್ನಿಸ್ತೋ ಅದನ್ನು ಮಾತ್ರ ನಾನು ಚೂಸ್ ಮಾಡಿ ಕಟ್ ಮಾಡಿಕೊಂಡೆ. ಸೊ ಎಲ್ಲ ರಿಪೋರ್ಟ್ಸದು ನಾನು ಸ್ಕ್ಯಾನಿಂಗ್ ರಿಪೋರ್ಟ್ ಕಟ್ ಮಾಡ್ಕೊಂಡಿದ್ರು ಕೂಡ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು. ಅಂದರೆ ಫುಲ್ಫಿಲ್ ಆಗೋ ಥರ ಚೆನ್ನಾಗಿರ್ತಾಯಿತ್ತು. ಫೋಟೋ ಕೂಡ ಚೆನ್ನಾಗಿ ಬರ್ತಿತ್ತು ಅಂತ ಅನ್ನಿಸ್ತು. ಹಾಗಂತ ಎಲ್ಲ ಕಟ್ ಮಾಡಿ ಮಿಸ್ ಆಗಿಬಿಟ್ರೆ ಮತ್ತೆ ಅದನ್ನು ನಾನು ಹುಡ್ಕೋದು ಕಷ್ಟ ಆಗಿಬಿಡುತ್ತೆ. ಮಿಸ್ ಆದರೆ ಒಂದ್ಸಲ ಸಿಗೋದು ಕಷ್ಟ. ಹಾಗಾಗಿ ನಾನು ಇಟ್ಸ್ ಓಕೆ ಅಂತ ಹೇಳಿಬಿಟ್ಟು ಆ ಥೀಮ್ ಒಂದು ನಂಗೆ ಅದೇ ಥರ ಇತ್ತಲ್ವ. ಸೊ ಹಾಗಾಗಿ ಆ ಥೀಮಲ್ಲಿ ನಾನು ಅಂದ್ಕೊಂಡಂಗೆ ಫೋಟೋ ಬಂತು, 1-2 ಫೋಟೋ ಬಂತು. ಆದರೂ ಎಲ್ಲ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಇಟ್ಸ್ ಓಕೆ, ಸಾಕು. ಮತ್ತೆ ಎಲ್ಲ ಕಟ್ ಮಾಡಿ ಮಿಸ್ ಆದರೆ ನನಗೂ ಕೂಡ ತುಂಬ ಬೇಜಾರಾಗಿಬಿಡತ್ತೆ. ಅದಕ್ಕಾಗಿ ಕಟ್ ಮಾಡಲಿಲ್ಲ. ಆ್ಯಂಡ್ ನಾನು ವೀಡಿಯೋಸ್ ಎಲ್ಲ ಏನಕ್ಕೆ ತುಂಬ ಅಂದರೆ ತುಂಬ ಲೇಟಾಗಿ ಹಾಕ್ತಾಯಿದ್ದೀನಿ ಅಂದರೆ ಡೆಲಿವರಿ ಆದಮೇಲೆ ಹನಿ ಅಂತೂ ಮಲ್ಕೋತಾನೇ ಇಲ್ಲ. ಸೊ ಹಾಗೆ ನೇಮ್ ಕೂಡ ನಾನು ಪೆಟ್ ನೇಮ್ ಇಟ್ಟಿರೋದು. ಸೊ ಕೆಲವರು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿದರು. ಸೊ ಅವ್ರಿಗೆಲ್ರಿಗೂ ತುಂಬ ತುಂಬ ಥ್ಯಾಂಕ್ ಯು. ಆ್ಯಂಡ್ ಯಾವಾಗಲೂ ಕೂಡ ನಾನು ಕೇಳೋದು ಒಂದೇ, ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸು ಪಾಪು ಮೇಲೆ ಇರಲಿ ಅಂತ ಕೇಳ್ತೀನಿ. ಆ್ಯಂಡ್ ಹನಿ ಕೂಡ ಮಲ್ಕೋತಾ ಇಲ್ಲ, ಡೇ ಆ್ಯಂಡ್ ನೈಟ್ ಎದ್ದಿರ್ತಾಳೆ. ಸೊ ನನಗಂತೂ ತುಂಬಾ ಕಷ್ಟ ಆಗಿಬಿಟ್ಟಿದೆ. ನನಗೆ ನಿದ್ದೆನೇ ಇಲ್ಲ. ನನಗೆ 1 ಅವರ್ ಕೂಡ ನಿದ್ದೆ ಆಗ್ತಾಯಿಲ್ಲ, ಅಷ್ಟು ಕಷ್ಟ ಆಗಿದೆ ನನಗೆ. ಫಸ್ಟ್ ಮಂತಲ್ಲಿ ಸ್ವಲ್ಪ ಬೆಟರ್ ಇತ್ತು. ಅಂದರೆ ಬೆಳಗಿನ ಜಾವದಂಗೆ ಅಟ್ಲೀಸ್ಟ್ ಒಂದು 2-3 ಅವರ್ಸ್ ಆದರೂ ಮಲ್ಕೋತಿದ್ಲು. ಬಟ್ ಸೆಕೆಂಡ್ ಮಂತಿಗೆ ಬಿದ್ದಾಗಿಂದನೂ 1 ಟೈಮು ಮಲಗ್ತಾ ಇಲ್ಲ. ಡೇ ಆ್ಯಂಡ್ ನೈಟ್ 1 ಅವರ್ ಕೂಡ ಅವಳು ನಿದ್ದೆ ಮಾಡ್ತಾಯಿಲ್ಲ. ಅಟ್ಲೀಸ್ಟ್ ಓಕೆ, ಎದ್ದು ಆಟಾಡ್ತಾ ಇದ್ದರೆ ಆರಾಮ್ಸೆ ನೋಡ್ಕೋಬೋದು, ಸ್ವಲ್ಪ ಹೇಗೋ ರೆಸ್ಟ್ ಮಾಡಿಕೊಂಡು ಮಲ್ಕೊಂಡು ನೋಡ್ಕೋಬೋದು. ಆದರೆ ಇವಳೇನು ಮಾಡ್ತಾ ಇದ್ದಾಳೆ, ಎದ್ದಿದ್ರು ಕೂಡ ಅಳ್ತಾ ಇರೋದು. ಸೊ ಈ ಥರ ಮಾಡ್ತಿದ್ದಾಳೆ. ತುಂಬ ಹಠ ಆಗಿಬಿಟ್ಟಿದೆ. ಹಾಗಾಗಿ ನನಗೂ ಕೂಡ ರೆಸ್ಟ್ ಇಲ್ಲ. ತುಂಬ ಅಂದರೆ ತುಂಬ ಟಯರ್ಡ್ ಆಗ್ತಾಯಿದ್ದೀನಿ ನಾನಂತೂ. ಒಂಥರ ಗೊತ್ತಿಲ್ಲ, ಅಷ್ಟು ಟಯರ್ಡ್ ಫೀಲ್ ಆಗ್ತಿದೆ ನನಗೆ. ಹಾಗಾಗಿ ನನಗೆ ಫಸ್ಟು ನನಗೆ ಹನಿ ಮತ್ತು ನಾನು ಸ್ವಲ್ಪ ರೆಸ್ಟಾಗಿರೋದು ಇಂಪಾರ್ಟೆಂಟ್ ಅನ್ನಿಸ್ತು ಈ ಟೈಮಲ್ಲಿ. ಅದಕ್ಕಾಗಿ ನಾನು ವೀಡಿಯೋ ಕಡೆ ಎಲ್ಲ ಗಮನ ಜಾಸ್ತಿ ಕೊಡೋದಕ್ಕೆ ಹೋಗಲಿಲ್ಲ. ನನಗೆ ರೆಸ್ಟ್ ಇಲ್ಲ ಅಂತ ಅಂದರೆ ವಿಡಿಯೋ ಮಾಡೋದಕ್ಕೂ ನನಗೂ ಇಂಟ್ರೆಸ್ಟ್ ಇರೋದಿಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಎಷ್ಟೋ ಮೆಮೊರೀಸ್ನ ಮಿಸ್ ಮಾಡ್ಕೊಂಡಿದ್ದೀನಿ. ಆ ಮೆಮೊರೀಸ್ನ ಕ್ಯಾಪ್ಚರ್ ಮಾಡೋದಕ್ಕೆ ತುಂಬ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ ನನ್ನ ಕೈಯಲ್ಲಿ. ಯಾಕಂದರೆ ರೆಸ್ಟ್ ಇಲ್ಲ. ನಂಗೆ ನಿಜವಾಗ್ಲೂ ಹೇಳ್ತೀನಿ, 1 ಅವರ್ ಕೂಡ ನಾನು ಮಲ್ಕೋತಾ ಇಲ್ಲ. ಅಷ್ಟು ಸುಸ್ತಾಗಿಬಿಟ್ಟಿದ್ದೀನಿ ನಾನಂತೂ. ಸೊ ಇವಾಗ ಸ್ವಲ್ಪ ಬೆಟರ್ ಆಗ್ತಾಯಿದೆ. 1.5 ಮಂತ್ ಆಗ್ತಾ ಬಂತು. ಸೊ ಇವಾಗ ಸ್ವಲ್ಪ ಅಟ್ಲೀಸ್ಟ್ 1 ಅವರ್ 2 ಅವರ್ ಆದರೂ ಮಲ್ಕೋತಿದ್ದಾಳೆ. ಯಾಕೆ ಅಂತ ಗೊತ್ತಿಲ್ಲ. ಸೊ ನಿಮ್ಮ ಮನೇಲೇನಾದರೂ ನ್ಯೂ ಬಾರ್ನ್ ಪಾಪು ಇದ್ದರೆ ಅವರು ಇದೇ ಥರ ಮಾಡ್ತಾರಾ, ಸೊ ಇಲ್ಲ ನಿದ್ದೆ ಮಾಡ್ತಾರಾ ಅನ್ನೋದನ್ನು ಕಮೆಂಟ್ ಮಾಡಿ. ಬಟ್ ನನ್ನ ಮಗಳು ಮಾತ್ರ ನಿದ್ದೆನೇ ಮಾಡ್ತಾಯಿಲ್ಲ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಬಟ್ ಡಾಕ್ಟರ್ ಹತ್ರ ನಾನು ಅದಕ್ಕೂ ಕೂಡ ಕರ್ಕೊಂಡೋಗಿದ್ದೆ. ಇವಾಗ ನಿದ್ದೆ ಮಾಡ್ತಾಯಿಲ್ಲ. ಅಟ್ಲೀಸ್ಟ್ ಎಲ್ಲ ಮಕ್ಕಳು ಬೆಳಗ್ಗೆ ಮಲ್ಕೊಂಡ್ರೆ ನೈಟ್ ಆದರೂ ಎದ್ದಿರ್ತಾರೆ, ಇಲ್ಲ ನೈಟ್ ಮಲ್ಕೊಂಡ್ರೆ ಬೆಳಗ್ಗೆ ಆದರೂ ಎದ್ದಿರ್ತಾರೆ. ಬಟ್ ಇವಳು ಡೇ ಆ್ಯಂಡ್ ನೈಟ್ ಮಲಗ್ತಾ ಇಲ್ಲ. ಅದಕ್ಕಾಗಿ ಡಾಕ್ಟರ್ ಹತ್ರ ಕರ್ಕೊಂಡೋಗಿದೆ. ನಾರ್ಮಲ್ ಅದು, ಕೆಲವು ಮಕ್ಕಳು ಆ ಥರ ಇರ್ತಾರೆ ಅಂತ ಹೇಳಿದರು. ಬಟ್ ನನಗೆ ಭಯ ಆಯಿತು, ಅದಕ್ಕಾಗಿ ಕರ್ಕೊಂಡೋಗಿದ್ದೆ. ಬಟ್ ಡಾಕ್ಟರ್ ಹೇಳಿದ್ಮೇಲೆ ಸಮಾಧಾನ ಆಯಿತು. ಹಾಗೆ ರೆಡಿ ಮಾಡ್ಕೋತಾ ಇದ್ದೆ ತೆಗಿಯೋಣ ಅಂತ ಹೇಳಿಬಿಟ್ಟು ಫೋಟೋನ. ಆ್ಯಂಡ್ ತುಂಬ ಸರ್ಕಸ್ ಕೂಡ ಮಾಡ್ತಾಯಿದ್ದೆ ಅವಳನ್ನು ಮಲಗಿಸೋದಕ್ಕೆ. ಬಟ್ ನನಗೆ ಒಂದು ಪೋಸಲ್ಲಿ ಫೋಟೋ ಬೇಕಿತ್ತು. ಫೈನಲಾಗಿ ತೊಗೊಂಡೆ. ಅಂದರೆ ಅವಳನ್ನ ಉಲ್ಟಾ ಮಲಗಿಸ್ಬಿಟ್ಟು ಒಂದು ಫೋಟೋ ಬೇಕಿತ್ತು ನನಗೆ. ಅವಳ ಕಾಲನ್ನೆಲ್ಲ ಮಡಿಸ್ಬಿಟ್ಟು ತೊಗೊಳ್ಳೋದು, ಅದು ತುಂಬ ಕ್ಯೂಟಾಗಿ ಇರುತ್ತೆ ಅಂತ ಹೇಳಿಬಿಟ್ಟು ಅನಿಸಿತ್ತು. ಸೊ ಹಾಗಾಗಿ
ಟ್ರೈ ಮಾಡ್ತಾಯಿದ್ದೆ. ಒಂದು ಫೋಟೋ ಬಂತು ಚೆನ್ನಾಗೇ. ಬಟ್ ಅವಳು ಕೂಡ ಅಷ್ಟೇ ಸಪೋರ್ಟ್ ಮಾಡಬೇಕಲ್ವಾ, ಅದೇ ಮೇಯ್ನ್ ಇಂಪಾರ್ಟೆಂಟು. ಅವಳು ಇವಾಗಲೇ 1 ಮಂತಿಗೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಎಷ್ಟು ಸರ್ಕಸ್ ಮಾಡಿದ್ಲು ನಂಗೆ ಅಂದರೆ ತುಂಬ ಸರ್ಕಸ್ ಮಾಡಿಬಿಟ್ಟೆ ನಾನಂತೂ. ಬಟ್ ಇನ್ನು ಸೆಕೆಂಡ್ ಥರ್ಡ್ ಸೊ ಈ ಥರ ಇನ್ನು ಮಂತ್ಗಳಲ್ಲಿ ಇನ್ನು ಸ್ವಲ್ಪ ದೊಡ್ಡವಳು ಆಗ್ತಾ ಇನ್ನೂ ಕಾಟ ಕೊಡ್ತಾಳೆ ಅನಿಸುತ್ತೆ, ಮೇ ಬಿ ಗೊತ್ತಿಲ್ಲ. ಬಟ್ ಇವಾಗಂತೂ ಅಂದ್ಕೊಂಡಾಗೆ ಕೆಲವೊಂದು ಫೋಟೋಸ್ ಬಂತು ಚೆನ್ನಾಗೇ, ಅದನ್ನು ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಆ್ಯಂಡ್ ಪಾಪು ಫೇಸ್ನ ಆದಷ್ಟು ಬೇಗನೆ ನಾನು ರಿವೀಲ್ ಮಾಡ್ತೀನಿ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಅಂತೂ ಹನಿ ಮೇಲೆ ಇರಲಿ ಅಂತ ನಾನು ಫ್ರೆಂಡ್ಸ್ ಸೈಡಲ್ಲಿ ಬಾಕ್ಸ್ ಏನಕ್ಕೆ ಇಟ್ಟಿದ್ದೀನಿ ಅಂತ ಅಂದರೆ ವೈಟ್ ಕಲರ್ ಕ್ಲಾತ್ ಹಾಕಿದ್ದೀನಲ್ವ, ಅದನ್ನು ಡಬಲ್ ಫೋಲ್ಡ್ ಮಾಡಿದ್ದೀನಿ ನಾನು. ಆ್ಯಂಡ್ ಅದ್ರ ಕೆಳಗಡೆ ಒಂದು ಬ್ಲ್ಯಾಂಕೆಟ್ ಹಾಕಿದ್ದೀನಿ. ಸ್ವಲ್ಪ ಅಂದರೆ ಫುಲ್ಲು ವೈಟ್ದೇ ನಾನು ನೆಲದ ಮೇಲೆ ಹಾಕ್ಬಿಟ್ರೆ ಅದು ಜರುಗುತ್ತೆ ಸಾಫ್ಟ್ ಇರೋದ್ರಿಂದ, ಹಾಗಾಗಿ ಈ ಥರ ಒಂದು ಬ್ಲ್ಯಾಂಕೆಟ್ ಹಾಕಿ ಅದ್ರ ಮೇಲ್ಗಡೆ ಹಾಕಿದ್ದೀನಿ, ಅಷ್ಟು ಜಾರೋದಿಲ್ಲ. ಹಾಗೆ ಡಬಲ್ ಫೋಲ್ಡ್ ಮಾಡಿರೋದ್ರಿಂದ ಪಾಪು ಏನಾದರೂ ಒದ್ದಾಡ್ಬಿಟ್ಟಿದ್ದಾಳೆ ಅಂತ ಅಂದರೆ ಅದು ನನ್ನ ರೆಡಿ ಮಾಡಿರೋದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕಾಗಿ ಬಾಕ್ಸ್ ಇಟ್ಟಿದ್ದೀನಿ ಸಪೋರ್ಟಿಗೆ ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್ ಹಾಗೆ ಹನಿಗೆ 1 ಮಂತ್ ಕಂಪ್ಲೀಟ್ ಆಗಿದ್ದು 24th. ಬಟ್ ನಾನು ವೀಡಿಯೋನ ತುಂಬ ಲೇಟಾಗಿ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ರೀಸನ್ ಕೂಡ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ. ಆ್ಯಂಡ್ ಎಷ್ಟು ಬೇಗ ಇವಳಿಗೆ 1 ಮಂತ್ ಕಂಪ್ಲೀಟ್ ಆಯಿತು, ಎಷ್ಟು ಬೇಗ ದಿನ ಹೋಗುತ್ತೆ, ತಿಂಗಳು ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮಕ್ಕಳಿದ್ರೆ ಹಾಗೆ ಅನಿಸುತ್ತೆ ಅಲ್ವಾ. ಸೊ ಫಸ್ಟ್ ಮಂತ್ಗಿಂತ ಸೆಕೆಂಡ್ ಮಂತ್ ಇನ್ನೂ ರಿಸ್ಕಿ ಆಗಿದೆ. ಬಟ್ ಸ್ಟಿಲ್ ಆದರೂ ಕೂಡ ನಾನು ತುಂಬ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಅವಳ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಹಾಗೆ ಹರಿ ಕೂಡ ಸೊ ಧರ್ಮಸ್ಥಳಕ್ಕೆ ಹೋಗಿದ್ದ, ಅಲ್ಲಿಂದ ಡೈರೆಕ್ಟ್ ತುಮಕೂರಿಗೆ ಬಂದ. ಮೇ ಬಿ ಮಗಳನ್ನ ತುಂಬ ಮಿಸ್ ಮಾಡ್ಕೋತಿದ್ದ ಅನ್ಸುತ್ತೆ. ಬಟ್ ಸ್ಟಿಲ್ ಒಂಥರ ಆ ಬಾಂಡಿಂಗ್ಗೆ ಚೆಂದ ಅಲ್ವಾ ಅಪ್ಪ ಮಗಳದು. ಸೊ ಅವರಿಗಂತೂ ತುಂಬ ಇಷ್ಟ. ಹೆಣ್ಪಾಪು ಆಗಿರೋದಂತೂ ಅವನಿಗೆ ತುಂಬಾ ಖುಷಿ ಇದೆ. ಆ್ಯಂಡ್ ಮಗಳ ಜೊತೆ ತುಂಬ ಚೆನ್ನಾಗೇ ಟೈಮ್ ಸ್ಪೆಂಡ್ ಮಾಡ್ತಾನೆ ಬಂದಾಗೆಲ್ಲ. ಒಂಥರ ಕ್ಯೂಟ್ ಇರುತ್ತೆ ನೋಡೋದಕ್ಕೆ, ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕಂತೂ ಆಗೋದಿಲ್ಲ. ಬಟ್ ನೋಡ್ತಾ ಇರ್ತೀನಿ, ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಆಲ್ಸೋ ನಂಗೆ ಪೊಸೆಸಿವ್ ಕೂಡ ಆಗುತ್ತೆ. ಚೆನ್ನಾಗಾಯ್ತಾ ದರ್ಶನ ಎಲ್ಲ? ಯಾಕೆ ತುಂಬ ಕ್ರೌಡ? ಧರ್ಮಸ್ಥಳ ಅಂದರೆ ಧರ್ಮಸ್ಥಳ ನೀನು ಬೇಗ ಹೋಗಿದ್ದಕ್ಕೆ ಬೆಟರು ಅಲ್ವಾ? ಎಷ್ಟು ಗಂಟೆಗೆ ಓಪನ್ ದೇವಸ್ಥಾನ? 6:30. ಏನು ಯಾರು ಬಂದಿರೋದು? ತುಂಬ ದಿನ ಆದಮೇಲೆ ಬಂದಿರೋದು. ಎಷ್ಟು 1 ವೀಕ್ 10 days? ತುಂಬ ದಿನ ಆದ್ಮೇಲೆ ಬಂದಿದ್ಯಾ ಅಂತ ಅಳ್ತಾವಳು. ಇವಾಗ ಯಾಕೆ ಬಂದೆ? ಫ್ರೆಂಡ್ಸ್ ಹಾಗೆ ನಾನು ಮಾಡಿದ ಫೋಟೋಶೂಟ್ಗೆ ಥೀಮ್ ಇಷ್ಟ ಆಯಿತಾ ನಿಮಗೆ? ಫೋಟೋಸ್ ಕೂಡ ಚೆನ್ನಾಗಿದೆಯಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಫೋಟೋಸ್ನ ಇವಾಗ ಲಾಸ್ಟಲ್ಲಿ ಶೇರ್ ಮಾಡ್ತೀನಿ ನೋಡಿ, ಹನಿದು ಫೋಟೋಸ್ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು. ಲಾಸ್ಟ್ ಔಟ್ಪುಟ್ ನನಗಂತೂ ತುಂಬಾ ಇಷ್ಟ ಆಯಿತು. ಬಟ್ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು, ಎಲ್ಲವುದು ರಿಪೋರ್ಟ್ ಸ್ಕ್ಯಾನಿಂಗ್ದು ಕಟ್ ಮಾಡ್ಕೊಂಡಿದ್ರೆ. ಬಟ್ ಸ್ಟಿಲ್ ಇರೋದ್ರಲ್ಲಿ ಚೆನ್ನಾಗೇ ಬಂದಿದೆ. ಸೊ ಹಾಗೆ 1 ಮಂತ್ ಹೋಲ್ಡ್ ಅಂತ ಇದೆಯಲ್ಲ, ಅದನ್ನು ನಾನು ಅಮೆಝಾನಲ್ಲಿ ತರಿಸಿದ್ದು. ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.